ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಏಯ್ ಹೋಗ ಹುಡ್ಕೋ, ಮಳ್ಳೆ ತರ ನಿಂತ್ಕೊಂಡಿದ್ದೀರಾ, ಹೋಗ ಹುಡ್ಕೋ. ಹುಡುಕ್ತೀನಿ ಬಿಡು. ಬಾರಿ ಈ ಕಡೆ ಹುಡ್ಕೋಣ. 6 ಲಕ್ಷ ರೂಪಾಯಿ ಸಾಲ ಹೋದ್ರೆ 6 ಲಕ್ಷ ರೂಪಾಯಿ ಬಡ್ಡಿ ಬಿಟ್ಬಿಟ್ಟು ಆರಾಮಾಗಿರೋಣ ಅನ್ಕೊಂಡೆ. ಎಲ್ಲ ಹೋಯ್ತಲ್ಲಪ್ಪ, ಏನ್ ಮಾಡೋದೀಗ? ಕೊಡೋ ತರ ಕೊಟ್ಬಿಟ್ಟು ಹಂಗೆ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾಳಲ್ಲ. ಇವ್ರಿಗೆಲ್ಲ ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾರೆ. ಏನ್ ಮಾಡೋದೀಗ? ಅನ್ನ ಇವಾಗ ತಪ್ಪಿಸ್ಕೊಳಕ್ ಬಿಟ್ಬಿಟ್ಟು ಹೇಗೆ ಗರುಡ್ಗಮ್ಮ ತರ ಇಟ್ಕೊಂಡಿದ ನೋಡು. ಲೇ ಮಲ್ಲಿಕಾ, ರಾವಣ್ ಸರ್ಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ನಮ್ಮನ್ ಸಾಯಿಸ್ಬಿಡ್ತಾರೆ. ಬಾರೆ ಎಲ್ಲಾದ್ರೂ ಓಡೋಗ್ಬಿಡೋಣ. ಎಲ್ಲೇ ಹೋಗ್ತೀಯಾ? ರಾವಣ್ ಸರ್ಗೆ ನಮ್ ಮನೆ ಗೊತ್ತು, ಎಲ್ಲ ಏರಿಯಾದ ಪೊಲೀಸ್ ಗೊತ್ತು. ಅರ್ಧ ಗಂಟೆಲಿ ನಮ್ಮನ್ನ ಹಿಡ್ದಾಕ್ತಾರೆ. ಕಿಲಾಡಿ ಕಣೆ ಅವಳು. 2 ನಿಮಿಷದಲ್ಲಿ ಎಸ್ಕೇಪ್ ಆದ್ಲಲ್ಲ. ಎಲ್ಲೇ ಹುಡ್ಕೋದು ಅವಳನ್ನ? ಒಂದ್ ಕೆಲ್ಸ ಮಾಡೋಣ ನೋಡು, ನಾವೀಗ ಇಟ್ಕೆ ತಗೊಂಡು ತಲೆ ಚಚ್ಕೊಂಡ್ಬಿಡೋಣ. ರಾವಣ್ ಸರ್ ಏನಾದ್ರು ಬಂದ್ ಕೇಳಿದ್ರೆ ಅವಳನ್ನ 3 ಜನಕ್ಕೂ ಹೊಡೆದ್ಬಿಟ್ಟು ಹೋದ್ಲು ಅಂತ ಹೇಳ್ಬಿಡೋಣ ಕಣೆ. ಕಟ್ಟಾಕಿರೋ ಹೆಂಗ್ಸು 3 ಜನ ಕೊಡದ್ಲು ಅಂದ್ರೆ ನಂಬ್ತಾರ? ಈ ವಿಷಯ ರಾವಣ್ ಸರ್ಗೆ ಗೊತ್ತಾಗ್ಲೇಬಾರ್ದು. ಹೇಗಾದ್ರೂ ಮಾಡಿ ನಾವೇ ಅವಳು ಹಿಡಿಬೇಕು. ನಿನ್ ಗಾಡಿ ಕೀ ಇದ್ರೆ ಕೊಡೆ, ನಾನೇ ಹೋಗಿ ಗಲ್ಗಲ್ಲಿ ಹುಡ್ಕೋ ಬರ್ತೀನಿ. ನಾನು ಬರ್ತೀನಿ ಕಡೆ, ಮಾತಾಡ್ಕೊಂಡು ಹೋಗ್ಬೋದು. ಮನೆಯಾಳಿ, ನೀನ್ ಅವಾಗ್ಲೇ ಹಂಗ ಹೇಳಿದಕ್ಕೆ ಅವಳು ತಪ್ಪಿಸ್ಕೊಂಡಿದ್ದು. ಎಲ್ಲೋ ಇವನೇ ದುಡ್ಡು ತಗೊಂಡು ಬಿಟ್ಟಿದ್ದಾನೆ ಅನ್ಸುತ್ತೆ ಕಣೆ. ಪ್ರಾಮಿಸ್ ಇಲ್ಲ ಅಕ್ಕ. ಹಿಂಗೆ ಮಾತಾಡ್ತಾ ಇದ್ರೆ ಶಿವಗಾಮಿ ಬಂದು ಚೇರಲ್ಲಿ ಕುತ್ಕೊಳ್ಳಲ್ಲ. 3 ಜನನು ಹುಡ್ಕೋಣ ನಡ್ರಿ. ನೀನೆಲ್ಲ ಹೋಗಿದ್ದೆ? ರಾವಣ್ ಬಾಸ್ ಒಂದ್ ಕೆಲ್ಸ ಕೊಟ್ಟಿದ್ರು, ಅದನ್ನ ಮಾಡಕ್ ಹೋಗಿದ್ದೆ. ಅದ್ ಸರಿ, ನೀವೆಲ್ಲ ಏನ್ ಮಾಡ್ತಿದ್ದೀರಿ ಇಲ್ಲಿ? ಹೇಳೆ, ನೀನೇ ಹೇಳೆ. ನೀನೇ ಹೇಳು. ಅದು ಶಿವಗಾಮಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ಕಣೋ. ಹಲೋ ರೂಪಾ, 1 ನಿಮಿಷ ಮೇಲೆ ಬರ್ತೀಯಾ? ಬಂದೆ ಅಮ್ಮವ್ರೆ. ಅಮ್ಮವ್ರೆ, ಅದು ನನ್ಗೆ ಒಬ್ರು ಅಮೌಂಟ್ ಕೊಡ್ಬೇಕಿತ್ತು. ತುಂಬಾ ದಿವಸದಿಂದ ಸತಾಯಿಸ್ತಾನೆ ಇದ್ದಾರೆ. ನನ್ ಫೋನಿಂದ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಬೇರೆಯವ್ರ ನಂಬರಿಂದ ಕಾಲ್ ಮಾಡ್ಬೇಕು. ಅದಕ್ಕೆ ಸ್ವಲ್ಪ ನೀನ್ ಫೋನ್ ಕೊಡ್ತೀಯಾ? ಸರಿ ಅಮ್ಮವ್ರೆ, ತಗೊಳ್ಳಿ. ರೂಪಾ, ನಾನ್ ಕಾಲ್ ಮಾಡಿ ಮಾತಾಡ್ಬಿಟ್ಟು ನಾನು ನಿನಗೆ ಫೋನ್ ತಂದು ಕೊಡ್ತೀನಿ. ಸರಿ ಅಮ್ಮವ್ರೆ. ಹಲೋ, ನನ್ನ ಹೆಸರು ಸಂಚಿತಾ ಅಂತ. ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬೋದಾ ಸರ್? ಅಮ್ಮ, ನೀನು ಯಾರೋ ಗೊತ್ತಿಲ್ಲ. ನಿನ್ನ ಧ್ವನಿ ಕೇಳ್ತಾ ಇದ್ರೆ ನನ್ನ 2ನೇ ಮಗಳು ಕಲ್ಪನಾ ಮಾತಾಡ್ದಂಗೆ ಇದೆಯಮ್ಮ. ಅದಕ್ಕೆ ಖುಷಿ ಆಯ್ತು. ಆಯ್ತಮ್ಮ, ಮಾತಾಡು. ಸರ್, ನಾವು ಇನ್ಶೂರೆನ್ಸ್ ಕಂಪನಿಯಿಂದ ಮಾತಾಡ್ತಿರೋದು.
ನಿಮ್ ಮನೇಲಿ ಯಾರ್ಯಾರಿದ್ದೀರಾ? ಓಹೋ, ಇನ್ಸೂರೆನ್ಸ್ ಕಂಪ್ನಿಯಿಂದನಾ? ಅಮ್ಮ, ನಮ್ಮ ಮನೆಯಲ್ಲಿ ನಾನು, ನನ್ನ ಎರಡನೇ ಮಗಳು ಕಲ್ಪನಾ, ಅವಳು ಗಂಡ ವಿಕಿ, ನನ್ನ ಮೂರನೇ ಮಗಳು, ಆಮೇಲೆ ನನ್ನ ದೊಡ್ಡ ಮಗಳಿದ್ದಾಳೆ, ಅವಳಿಗೆ 2 ಮಕ್ಕಳು, 1 ಗಂಡು 1 ಹೆಣ್ಣು. ನಾವೆಲ್ಲ ಒಟ್ಟಿಗೆ ಇದ್ದೀವಮ್ಮ. ನನ್ನ ಮಗಳು ಕಲ್ಪನಾ ಏನೋ ಕೆಲ್ಸದ ಮೇಲೆ ಹೋದವಳು ಇನ್ನೂ ಬಂದಿಲ್ಲ. ಹಾಗಾಗಿ ಅವಳ ಗಂಡ ವಿಕಿ ಹುಡ್ಕೊಂಡು ಹೋಗಿದ್ದಾನೆ. ನಿಮ್ ಮೊದಲನೇ ಮಕ್ಕಳು ಹೇಗಿದ್ದಾರೆ? ನನ್ನ ಮೊಮ್ಮಕ್ಕಳಿಗೆ ನನ್ನ ಮಗಳು ಕಲ್ಪನಾ ಅಂದ್ರೆ ಪಂಚಪ್ರಾಣ. ಅವಳು ಸ್ವಲ್ಪ ದಿವಸದಿಂದ ಕಾಣ್ತಿಲ್ಲ, ಅದಕ್ಕೆ ಅವ್ರಿಗೆ ಸ್ವಲ್ಪ ಮೈ ಹುಷಾರಿಲ್ಲಮ್ಮ. ನಾನು ಅವ್ರ ಜೊತೆ ಮಾತಾಡ್ಬೋದಾ ಸರ್? ನೋಡಮ್ಮ, ನಿನ್ನ ವಾಯ್ಸು ನನ್ನ ಮಗಳ ತರ ಇದೆ ಅಂತ ಇಷ್ಟೊತ್ತು ಮಾತಾಡಿದೆ. ನಮ್ಮನೆ ವಿಚಾರ ಕಟ್ಕೊಂಡು ನಿನ್ಗೇನಮ್ಮ ಆಗ್ಬೇಕು? ನಿನ್ನ ಮಾತು ಯಾಕೋ ಅತಿ ಆಗ್ತಾ ಇದೆ. ನಮ್ ಕಷ್ಟ ನಮ್ಗೆ. ಇಡಮ್ಮ ಫೋನ್ ನೀನು. ಸರ್, ಅದು ಅಲ್ಲ, ನೀವು ಇನ್ಶೂರೆನ್ಸ್ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಸರ್. ಮಕ್ಕಳ ಹತ್ರ ಒಂದ್ಸಲ ಮಾತಾಡ್ಸಿ ಸರ್, ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ. ನೀನ್ ಯಾರಮ್ಮ ಅವ್ರನ್ನ ಸಮಾಧಾನ ಮಾಡೋದಕ್ಕೆ? ನನ್ನ ಮಗಳು ಕಲ್ಪನಾ ಬಂದ್ರೆ ಅವರೇ ಸರಿ ಹೋಗ್ತಾರೆ. ಅಲ್ಲ, ನನ್ನ ಮಗಳು ಕಲ್ಪನಾನ ಕರ್ಕೊಂಡು ಬಂದು ನನ್ನ ಮೊಮ್ಮಕ್ಕಳ ಮುಂದೆ ನಿಲ್ಸೋದಕ್ಕಾಗುತ್ತಾ ನಿನಗೆ? ಹೇಳು. ಹೇಳಮ್ಮ, ಆಗುತ್ತಾ? ಆಗಲ್ಲ ತಾನೆ? ಹಾಗಿದ್ಮೇಲೆ ಫೋನ್ ಮಾಡಬೇಡ, ಇಟ್ಬಿಡು. ಹಲೋ. ಹಲೋ. ನಿನಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವೇನಮ್ಮ? ನಾನು ನಾರ್ಮಲ್ ಆಗಿರೋದಕ್ಕೆ ಇಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ನಾನೇನಾದ್ರೂ ಕುಡಿದು ಬಂದಿದ್ರೆ ಅದರ ಕತೆನೇ ಬೇರೆ ಇರೋದು. ಇನ್ನೊಂದ್ಸಾರಿ ಕಾಲ್ ಮಾಡಿದ್ರೆ ಕುಡ್ಕೊಂಡು ಬಂದು ಬೈತೀನಿ. ಇಡಮ್ಮ ಫೋನು. ಇರೋ ವಿಷಯನ ಹೇಳ್ಬಿಡ್ಲಾ? ಬೇಡ ಬೇಡ, ನನ್ನ ಕಷ್ಟ ನನಗೆ ಇರ್ಲಿ. ಸುಮ್ಮನೆ ನನ್ನ ಕಷ್ಟ ಎಲ್ಲ ಅವ್ರಿಗೆ ಗೊತ್ತಾಗಿ ಮತ್ತೆ ಚಿಂತೆ ಪಡೋದು ಬೇಡ. ಒಂದೇ ಒಂದ್ಸಲ ಮಾಡಿ ನೋಡೋಣ.